ಹಲೋ ಸ್ಟೂಡೆಂಟ್ಸ್, ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ನಲ್ಲಿ 3rd ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ಆಲ್ರೆಡಿ 2 ಪ್ರಾಬ್ಲಮ್ ಮಾಡಿಸಿದ್ದೀನಿ. ಆ 2 ಪ್ರಾಬ್ಲಮ್ನಲ್ಲಿ ಎಷ್ಟು ಪರ್ಸೆಂಟೇಜಷ್ಟು ಶೇರ್ಸನ್ನು ಬೈ ಮಾಡ್ತೀರಾ ಅನ್ನೋದನ್ನು ಕೊಟ್ಟಿದ್ರು. ಬಟ್ ಇವತ್ತು ಮಾಡಿಸ್ತಿರೋಂಥ ಪ್ರಾಬ್ಲಮ್ನಲ್ಲಿ ಎಷ್ಟು ಪರ್ಸೆಂಟೇಜ್ ಶೇರ್ಸನ್ನು ಬೈ ಮಾಡ್ತಿದ್ದಾರೆ ಅಂತ ಕೊಡಲಿಲ್ಲ. ಇನ್ಸ್ಟೆಡ್ ಆಫ್ ದಟ್ ಎಷ್ಟು ಶೇರ್ಸನ್ನು ಬೈ ಮಾಡ್ತಿದ್ದಾರೆ ಅನ್ನೋದನ್ನು ಡೈರೆಕ್ಟಾಗಿ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಸೊ ಈ ಥರ ಕೊಟ್ಟಾಗ ಪ್ರಾಬ್ಲಮ್ ಹೇಗೆ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಕ್ವಶನ್ ಈ ಥರದಲ್ಲಿದೆ. ಝೆಡ್ ಅನ್ನೋ ಕಂಪನಿ 3,40,000 ಶೇರ್ಸನ್ನು ಬೈ ಮಾಡ್ತಾ ಇದ್ದಾರೆ. ಸೊ ಯಾವ ಕಂಪನಿಯ ಶೇರ್ಸ್ ಬೈ ಮಾಡ್ತಾ ಇದ್ದಾರೆ? ಎ ಕಂಪನಿಯ ಶೇರ್ಸ್ ಬೈ ಮಾಡ್ತಾ ಇದ್ದಾರೆ. ಯಾವ ಕಂಪನಿ ಬೈ ಮಾಡ್ತಾ ಇದೆ? ಝೆಡ್ ಕಂಪನಿ ಬೈ ಮಾಡ್ತಾ ಇದೆ. ಸೊ ಝೆಡ್ ಕಂಪನಿ ಹೋಲ್ಡಿಂಗ್ ಕಂಪನಿ ಆಗುತ್ತೆ. ಎ ಕಂಪನಿಯ ಶೇರ್ಸ್ ಬೈ ಆಗ್ತಾ ಇದೆ. ಸೊ ಎ ಕಂಪನಿ ಸಬ್ಸಿಡಿಯರಿ ಕಂಪನಿ ಆಗುತ್ತೆ. ಸೊ ಬೈ ಮಾಡಿರೋ ಡೇಟ್ ಯಾವಾಗ? 1/10/2020 ಬೈ ಆಗಿದೆ. ಸೊ ಈ ಡೇಟ್ಗಿಂತ ಮುಂಚೆ ಇರುವಂಥದ್ದೆಲ್ಲ ಪ್ರೀ ಅಕ್ವಿಸಿಷನ್, ಈ ಡೇಟಿನ ನಂತರದಲ್ಲಿ ಇರುವಂಥದ್ದೆಲ್ಲ ಪೋಸ್ಟ್ ಅಕ್ವಿಸಿಷನ್ ಡೇಟ್ ಆಗುತ್ತೆ. ಸೊ ಇದು ಎ ಕಂಪನಿಯ ಒಂದಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಎ ಕಂಪನಿಯಲ್ಲಿ 5 ಲಕ್ಷ ರೂಪಾಯಿದು ಶೇರ್ಸ್ ಇದೆ. 5 ಲಕ್ಷ ಶೇರ್ಸ್ ಇದೆ. ಒಂದು ಶೇರಿನ ಬೆಲೆ 10 ರೂಪಾಯಿ. ಸೊ ಎ ಕಂಪನಿಯಲ್ಲಿ ಇರುವಂಥ ಶೇರ್ಸ್ ಎಷ್ಟು? 5 ಲಕ್ಷ ಶೇರ್ಸ್ ಇದೆ. ಒಂದು ಶೇರಿನ ಬೆಲೆ 10 ರೂಪಾಯಿ. ಹಾಗಾದರೆ ಟೋಟಲ್ ಆಗಿ ಎಷ್ಟು ರೂಪಾಯಿದು ಶೇರ್ಸ್ ಇದೆ? 5 lakh into 10, ಟೋಟಲ್ ಆಗಿ 50 lakh ವರ್ತ್ ರುಪೀಸ್ ಶೇರ್ಸ್ ಇದೆ ಎ ಕಂಪನಿಯಲ್ಲಿ. ದೆನ್ ಜನರಲ್ ರಿಸರ್ವ್ ಕೊಟ್ಟಿದ್ದಾರೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದಾರೆ, ಇಡೀ ವರ್ಷದಲ್ಲಿ ಆಗಿರುವಂಥ ಪ್ರಾಫಿಟ್ ಕೊಟ್ಟಿದ್ದಾರೆ. ನೀವು ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಫೈಂಡ್ ಔಟ್ ಮಾಡಬೇಕು. ಸೊ ನಾನು ವಿಡಿಯೋ ಲೆಂತ್ ಆಗುತ್ತೆ ಅಂತ ಫಾರ್ಮೆಟ್ ಆಲ್ರೆಡಿ ಬರ್ಕೊಂಡಿದ್ದೀನಿ. ನೀವು ಮೈನ್ ಎಕ್ಸಾಮಲ್ಲಿ ಇದೇ ಥರನೇ ಫಸ್ಟು ನೀಟಾಗಿ ಸ್ಟೆಪ್ಸ್ ಬರ್ಕೊಳ್ಳಿ, ಆ ನಂತರದಲ್ಲಿ ಅಮೌಂಟನ್ನು ಬರೀತಾ ಹೋದ್ರಾಯಿತು. ಫಸ್ಟು ಸ್ಟೆಪ್ ಯಾವಾಗಲೂ ಕ್ಯಾಲ್ಕುಲೇಷನ್ ಆಫ್ ರೇಷಿಯೋ. ಕ್ಯಾಲ್ಕುಲೇಷನ್ ಆಫ್ ರೇಷಿಯೋ ಮಾಡೋದು ಹೇಗೆ ಅಂತಂದರೆ, ಸಬ್ಸಿಡಿಯರಿ ಕಂಪನಿಯ ಶೇರ್ ಕ್ಯಾಪಿಟಲ್ ನೋಡಬೇಕು. ಸಬ್ಸಿಡಿಯರಿ ಕಂಪನಿಯಲ್ಲಿ 5 ಲಕ್ಷ ಶೇರ್ಸ್ ಇದೆ. 5 ಲಕ್ಷ ಶೇರಿನ ಬೆಲೆ, ಒಂದು ಶೇರಿನ ಬೆಲೆ 10 ರೂಪಾಯಿ. ಅಲ್ಲಿಗೆ ಟೋಟಲ್ ಆಗಿ ಎಷ್ಟು ರೂಪಾಯಿದು ಶೇರ್ಸ್ ಇದೆ? 50 ಲಕ್ಷ ರೂಪಾಯಿದು ಶೇರ್ಸ್ ಇದೆ. ಪ್ರೀವಿಯಸ್ ಪ್ರಾಬ್ಲಮಲ್ಲೆಲ್ಲ ಹೇಗೆ ಕೊಡ್ತಾಯಿದ್ರು ಅಂತಂದರೆ ಪರ್ಸಂಟೇಜ್ ಕೊಡ್ತಿದ್ರು, ಎಷ್ಟು ಪರ್ಸಂಟೇಜ್ ಶೇರ್ಸ್ ಬೈ ಮಾಡ್ತಿದ್ದಾರೆ ಅಂತ. ಬಟ್ ಇವತ್ತಿನ ಪ್ರಾಬ್ಲಮ್ನಲ್ಲಿ ಪರ್ಸಂಟೇಜ್ ಕೊಡಲಿಲ್ಲ, ಎಷ್ಟು ಶೇರ್ಸ್ ಬೈ ಮಾಡ್ತಿದ್ದಾರೆ ಅಂತ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. 3,40,000 ಶೇರ್ಸನ್ನು ಬೈ ಮಾಡ್ತಾ ಇದ್ದಾರೆ. ಸೊ ಬೈ ಮಾಡ್ತಿರೋದು ಯಾವ ರೇಟಿಗೆ? 10 ರೂಪಾಯಿಗೆ ಬೈ ಮಾಡ್ತಾ ಇದ್ದಾರೆ. ಸೊ ಹಾಗಾದರೆ ಹೋಲ್ಡಿಂಗ್ ಕಂಪನಿಯವರು ಎಷ್ಟು ರೂಪಾಯಿ ಶೇರ್ಸನ್ನು ಬೈ ಮಾಡ್ದಂಗೆ ಆಯಿತು? 3,40,000 ಶೇರ್ಸ್ ಬೈ ಮಾಡ್ತಿದ್ದಾರೆ. ಒಂದು ಶೇರಿನ ಪ್ರೈಸ್ 10 ರೂಪಾಯಿ. ಟೋಟಲ್ ಆಗಿ 34 ಲಕ್ಷ ರೂಪಾಯಿ ಶೇರ್ಸನ್ನು ಬೈ ಮಾಡ್ದಂಗೆ ಆಯಿತು. ಹಾಗಾದರೆ ಸಬ್ಸಿಡಿಯರಿ ಕಂಪನಿಯಲ್ಲಿ ಎಷ್ಟು ಶೇರ್ ಉಳಿಯುತ್ತೆ? ಎ ಕಂಪನಿಯಲ್ಲಿ ಎಷ್ಟು ಶೇರ್ ಉಳಿಯುತ್ತೆ? ಟೋಟಲ್ ಆಗಿರುವಂಥದ್ದು 50 ಲಕ್ಷ ರೂಪಾಯಿ ಶೇರ್ಸು. 50 ಲಕ್ಷದಲ್ಲಿ 34 ಲಕ್ಷ ರೂಪಾಯಿ ಶೇರ್ಸನ್ನು ಬೈ ಮಾಡಿ ಆಯಿತು. ಸೊ ರಿಮೈನಿಂಗ್ ಉಳಿಯುವಂಥದ್ದು ಎಷ್ಟು? 50 ಮೈನಸ್ 34, 16 ಲಕ್ಷ ರೂಪಾಯಿದು ಶೇರ್ಸ್ ಉಳಿಯುತ್ತೆ. 16 ಲಕ್ಷ ಹೇಗೆ ಬಂತು? ಒಟ್ಟು ಇದ್ದಿದ್ದು 50 ಲಕ್ಷ ರೂಪಾಯಿ ಶೇರ್ಸು. ಆ 50 ಲಕ್ಷ ಶೇರ್ಸಲ್ಲಿ 34 ಲಕ್ಷ ರೂಪಾಯಿ ಶೇರ್ಸನ್ನು ಬೈ ಮಾಡಿದ್ದಾರೆ. ಸೊ ರಿಮೈನಿಂಗ್ ಎ ಕಂಪನಿಗೆ ಉಳಿಯುವಂಥದ್ದು 16 lakh ಶೇರ್ಸ್. ಇದನ್ನು ಸಿಂಪ್ಲಿಫೈ ಮಾಡಿದಾಗ 34:16 ಆಗುತ್ತೆ. ಎಗೇನ್ ರೀಸಿಂಪ್ಲಿಫೈ ಮಾಡ್ಬೋದು, 2 ಇಂದ ಡಿವೈಡ್ ಮಾಡ್ಬೋದು. 2 ಇಂದ ಡಿವೈಡ್ ಮಾಡಿದಾಗ 2 8s 16, 2 17s 34. ಇದನ್ನು ಮತ್ತೆ ರೀಸಿಂಪ್ಲಿಫೈ ಮಾಡಲಿಕ್ಕೆ ಆಗಲ್ಲ. ನಿಮಗೆ ಸಿಂಪ್ಲಿಫೈ ಮಾಡಲಿಕ್ಕೆ ಗೊತ್ತಾಗಿಲ್ಲ ಅಂದರೆ ಸ್ಟಾರ್ಟಿಂಗ್ನಲ್ಲಿ ಎಷ್ಟು ಬರ್ಕೊಂಡಿರ್ತೀರೋ ಅಷ್ಟನ್ನೇ ಬರ್ಕೊಂಡ್ರು ಆನ್ಸರ್ ಸೇಮೇ ಬರುತ್ತೆ. ನೀವು ಅಗೇನ್ ರೀಸಿಂಪ್ಲಿಫೈ ಮಾಡಬೇಕು ಅಂತಿಲ್ಲ. ನಾನಿಲ್ಲಿ ರೀಸಿಂಪ್ಲಿಫೈ ಮಾಡಿ 17:8 ಬರೆದಿದ್ದೀನಿ. ನಿಮಗೆ ಗೊತ್ತಾಗಿಲ್ಲ ಅಂದರೆ 34:16 ಇಷ್ಟೇ ಬರ್ಕೊಂಡ್ರು ಲಾಸ್ಟಿಗೆ ಎಲ್ಲದೂ ಸೇಮೇ ಆನ್ಸರ್ ಬರುತ್ತೆ. ಸೊ ರೇಷಿಯೋ ಎಷ್ಟಾಯಿತು? 17:8. ಸ್ಟೆಪ್ 2 ಏನು? ಕ್ಯಾಲ್ಕುಲೇಷನ್ ಆಫ್ ಫೇಸ್ ವ್ಯಾಲ್ಯೂ ಆಫ್ ಶೇರ್ಸ್. ಫೇಸ್ ವ್ಯಾಲ್ಯೂ ಆಫ್ ಶೇರ್ಸ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ರೇಷಿಯೋ ಸಿಂಪ್ಲಿಫೈ ಮಾಡೋದಕ್ಕಿಂತ ಮುಂಚೆ ಏನು ವ್ಯಾಲ್ಯೂಸ್ ಬರ್ಕೊಂಡಿದ್ವೋ, ಎಷ್ಟು ರೂಪಾಯಿ ಶೇರ್ಸ್ ಬರ್ಕೊಂಡಿದ್ವೋ ಅದೇ ಫೇಸ್ ವ್ಯಾಲ್ಯೂ ಆಫ್ ಶೇರ್ಸ್ ಆಗುತ್ತೆ. ಫೇಸ್ ವ್ಯಾಲ್ಯೂ ಆಫ್ ಶೇರ್ಸ್ 34 lakh ಫಾರ್ ಹೋಲ್ಡಿಂಗ್ ಕಂಪನಿ, 16 lakh ಫಾರ್ ಸಬ್ಸಿಡಿಯರಿ ಕಂಪನಿ. ಸೊ ಅಲ್ಲಿಗೆ ಸ್ಟೆಪ್ 2 ಕಂಪ್ಲೀಟ್ ಆಯಿತು. ಫೇಸ್ ವ್ಯಾಲ್ಯೂ ಆಫ್ ಶೇರ್ಸ್ ಫೈಂಡ್ ಔಟ್ ಮಾಡಿ ಆಯಿತು. ಸ್ಟೆಪ್ 3 ಕ್ಯಾಲ್ಕುಲೇಷನ್ ಆಫ್ ಕ್ಯಾಪಿಟಲ್ ಪ್ರಾಫಿಟ್. ಅಂಡರ್ ದಟ್ ಪ್ರೀ ಅಕ್ವಿಸಿಷನ್ ರಿಸರ್ವ್, ಪ್ರೀ ಅಕ್ವಿಸಿಷನ್ ಪ್ರಾಫಿಟ್, ಪ್ರೀ ಪ್ರಾಫಿಟ್. ಪ್ರೀ ಅಕ್ವಿಸಿಷನ್ ರಿಸರ್ವ್ ಅಂತಂದರೆ ನೋಡಿ, ಅಕ್ವಿಸಿಷನ್ ಮಾಡಿದ್ದು 1/10/2020. ಈ ಡೇಟ್ಗಿಂತ ಹಿಂದೆ ಇರೋವಂಥ ರಿಸರ್ವನ್ನು, ಮುಂಚೆ ಇರೋವಂಥ ರಿಸರ್ವನ್ನು ನಾವಿಲ್ಲಿ ಬರೀಬೇಕಾಗತ್ತೆ. ನೋಡಿ, ಇಲ್ಲೊಂದು ಕೊಟ್ಟಿದ್ದಾರೆ, ಡೇಟ್ ಕೊಟ್ಟಿದ್ದಾರೆ. ಜನರಲ್ ರಿಸರ್ವ್ ಆನ್ 1/4/2020. ಸೊ ಅಕ್ವಿಸಿಷನ್ ಮಾಡಿದ್ದು ಯಾವ ತಿಂಗಳಲ್ಲಿ? ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್. 10ನೇ ತಿಂಗಳು ಅಂದರೆ ಅಕ್ಟೋಬರ್ನಲ್ಲಿ ಅಕ್ವಿಸಿಷನ್ ಮಾಡಿದ್ದು. ಸೊ ಇಲ್ಲೊಂದು ಜನರಲ್ ರಿಸರ್ವ್ ಅಂತ ಹೇಳಿ ಒಂದು ಡೇಟ್ ಕೊಟ್ಟಿದ್ದಾರೆ, 1 ಏಪ್ರಿಲ್ 2020.
ಯಾವ ಡೇಟ್ ಕೊಟ್ಟಿದ್ದಾರೆ? ಅಕ್ವಿಸಿಷನ್ಗಿಂತ ಹಿಂದೆ ಇರೋವಂಥ ಡೇಟ್ ಕೊಟ್ಟಿದ್ದಾರೆ, ಬಿಫೋರ್ ಅಕ್ವಿಸಿಷನ್ ಡೇಟ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ರಿಸರ್ವನ್ನು ಪ್ರೀ ಅಕ್ವಿಸಿಷನ್ ರಿಸರ್ವ್ ಅಂತ ಕನ್ಸಿಡರ್ ಮಾಡಬೇಕು. ಎಷ್ಟಿದೆ ಪ್ರೀ ಅಕ್ವಿಸಿಷನ್ ರಿಸರ್ವ್? 10 lakh ಇದೆ. ದೆನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆನ್ 1/4/2020 ಏನಕ್ಕೆ ಪ್ರೀಗೆ ಬರೆದ್ವಿ? ಯಾವಾಗ ಅಕ್ವಿಸಿಷನ್ ಆಗಿದೆಯೋ ಆ ಅಕ್ವಿಸಿಷನ್ಗಿಂತ ಹಿಂದೆ ಇರೋವಂಥ ಡೇಟ್ ಕೊಟ್ಟು ಏನಾದರೂ ಅಮೌಂಟ್ ಕೊಟ್ಟಿದ್ರೆ ಪ್ರೀಗೆ ಬರೀಬೇಕು. ನೆಕ್ಸ್ಟ್ ಇರೋವಂಥ ಡೇಟ್ ಕೊಟ್ಟು ಅಮೌಂಟ್ ಕೊಟ್ಟಿದ್ರೆ ಪೋಸ್ಟಿಗೆ ಬರೀಬೇಕು. ನೋಡಿ 1/4/2020 ಅನ್ನೋದು ಅಕ್ವಿಸಿಷನ್ಗಿಂತ ಹಿಂದೆ ಬರುವಂಥ ಡೇಟ್, ಬಿಫೋರ್ ಬರುವಂಥ ಡೇಟ್. ಸೊ 1/4/2020 ಅನ್ನೋದು ಬಿಫೋರ್ 1/10/2020. ದಟ್ಸ್ ವೈ ನಾವು ಅದನ್ನು ಪ್ರೀ ಅಕ್ವಿಸಿಷನ್ ರಿಸರ್ವ್ ಅಂತ ಕನ್ಸಿಡರ್ ಮಾಡಿದ್ವಿ. ಅದೇ ಥರನೇ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆನ್ 1/4/2020 ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲಿ ಕೊಟ್ಟಿರುವಂಥ ಪ್ರಾಫಿಟನ್ನು ಕೂಡ ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡಬೇಕು. ಎಷ್ಟು ಅಮೌಂಟ್ ಇದೆ? 8 lakh ಅಮೌಂಟ್ ಇದೆ. ಬಟ್ ಇಲ್ಲಿ ಡೆಬಿಟ್ ಬ್ಯಾಲೆನ್ಸ್ ಅಂತ ಕೊಟ್ಟಿದ್ದಾರೆ. ಡೆಬಿಟ್ ಬ್ಯಾಲೆನ್ಸ್ ಅಂತಂದರೆ ಲಾಸ್ ಆಗಿರುವಂಥ ಅಮೌಂಟು. ಹಾಗಾಗಿ ನೀವು ಇಲ್ಲಿ 8,000 ಅಂತ ಬರ್ಕೊಳ್ಬೇಕಾದ್ರೆ 8 lakh ಅಂತ ಬರ್ಕೊಳ್ಬೇಕಾದ್ರೆ -8 lakh ಅಂತ ಬರ್ಕೊಳ್ಬೇಕಾಗತ್ತೆ. ಕ್ರೆಡಿಟ್ ಬ್ಯಾಲೆನ್ಸ್ ಅಂದರೆ ಪ್ರಾಫಿಟ್, ಡೆಬಿಟ್ ಬ್ಯಾಲೆನ್ಸ್ ಅಂದರೆ ಲಾಸು. ಹಾಗಾಗಿ -8 lakh ಅಂತ ಬರ್ಕೊಂಡಿದ್ದೀನಿ. ಸೊ ಹಿಂದಿನ ಪ್ರಾಬ್ಲಮಲ್ಲಿ ನಾನು ಡೈರೆಕ್ಟಾಗಿ ಅಮೌಂಟ್ ಬರ್ಕೊಂಡಿದ್ವಿ, ಮೈನಸ್ ಅಂತ ಬರ್ಕೊಂಡಿರಲಿಲ್ಲ. ಏನಕ್ಕೆ ಅಂದರೆ ಅವಾಗ ಪ್ರಾಫಿಟ್ ಇತ್ತು. ಕ್ರೆಡಿಟ್ ಬ್ಯಾಲೆನ್ಸ್ ಅಂತ ಕೊಟ್ಟರೆ ಪ್ರಾಫಿಟ್, ಡೆಬಿಟ್ ಬ್ಯಾಲೆನ್ಸ್ ಅಂತ ಕೊಟ್ಟರೆ ಲಾಸು. ಇಲ್ಲಿ ಡೆಬಿಟ್ ಬ್ಯಾಲೆನ್ಸ್ ಇರೋದ್ರಿಂದ ನಾನಿಲ್ಲಿ -8 lakh ಅಂತ ಬರ್ಕೊಳ್ತಾ ಇದ್ದೀನಿ. ಸೊ ಪ್ರೀ ಅಕ್ವಿಸಿಷನ್ ರಿಸರ್ವ್ 10 lakh, ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ 8 lakh. ಪ್ರಾಫಿಟ್ ಡ್ಯೂರಿಂಗ್ ದ ಇಯರ್ ಅಂತ ಕೊಟ್ಟಿದ್ದಾರೆ. ನೋಡಿ ಡೆಬಿಟ್ ಬ್ಯಾಲೆನ್ಸಾ ಕ್ರೆಡಿಟ್ ಬ್ಯಾಲೆನ್ಸಾ ಏನೂ ಕೊಡದೇ ಇದ್ದಾಗ ಪ್ರಾಫಿಟ್ ಅಂತಲೇ ನೀವು ಅರ್ಥ ಮಾಡ್ಕೊಳ್ಬೇಕು. ಡೆಬಿಟ್ ಬ್ಯಾಲೆನ್ಸ್ ಅಂತ ಕೊಟ್ಟಾಗ ಅದನ್ನು ಲಾಸ್ ಅಂತ ಅರ್ಥ ಮಾಡಿಕೊಂಡು ಮೈನಸ್ ಅಂತ ಬರೆದ್ರೆ ಆಯಿತು. ದೆನ್ ಈಗ ನೋಡಿ ಪ್ರಾಫಿಟ್ ಡ್ಯೂರಿಂಗ್ ದ ಇಯರ್ 2020-21 ಅಂತ ಕೊಟ್ಟಿದ್ದಾರೆ. 2021 ಯಾವಾಗ 20 ಸ್ಟಾರ್ಟ್ ಆಗುತ್ತೆ? 2021 ಸ್ಟಾರ್ಟ್ ಆಗೋದು ಯಾವಾಗ? 1/4/2020 ಸ್ಟಾರ್ಟ್ ಆಗಿ 31/3/2021 ಮುಗಿಯುತ್ತೆ. ಸೊ ಹಾಗಾದರೆ ಇಲ್ಲಿರುವಂಥ ಡೇಟು ಪ್ರೀ ಡೇಟಾ ಪೋಸ್ಟ್ ಡೇಟಾ? 1/4/2020 ಅಂದರೆ ಪ್ರೀಗೆ ಬರುತ್ತೆ. 31/3/2021 ಅಂತಂದರೆ ಇದು ಅಕ್ವಿಸಿಷನ್ ಆದಮೇಲೆ ಇರುವಂಥ ಡೇಟ್. ಸೊ ಡ್ಯೂರಿಂಗ್ ದ ಇಯರ್ ಅಂತ ಕೊಟ್ಟು ಈ ಥರ ಇಯರ್ ಕೊಟ್ಟಾಗ, ಫಿನಾನ್ಷಿಯಲ್ ಇಯರ್ ಕೊಟ್ಟಾಗ ಅಥವಾ ಇಯರ್ ಎಂಡೆಡ್ ಅಂತ ಏನಾದರೂ ಕೊಟ್ಟಿದ್ರೆ ಅದನ್ನು ನೀವು ಪ್ರೀಗೂ ಬರೀಬೇಕು, ಪೋಸ್ಟಿಗೂ ಬರೀಬೇಕು. ಹೇಗೆ ಬರೀಬೇಕು ಅಂತಂದರೆ ಮಂತ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಬರೀಬೇಕು. ಪ್ರೀ ಅಕ್ವಿಸಿಷನ್ ಮಂತ್, ಪೋಸ್ಟ್ ಅಕ್ವಿಸಿಷನ್ ಮಂತ್ಸ್. ಪ್ರೀ ಅಕ್ವಿಸಿಷನ್ ಮಂತ್ ಅಂತಂದರೆ ಅಕ್ವಿಸಿಷನ್ಗಿಂತ ಮುಂಚೆ ಇರುವಂಥ ತಿಂಗಳುಗಳು. ನೋಡಿ ಈಗ ಯಾವಾಗ ಅಕ್ವಿಸಿಷನ್ ಆಗಿದ್ದು? 1/10/2020. ಅಕೌಂಟ್ ಸ್ಟಾರ್ಟ್ ಆಗೋದು ಯಾವಾಗ? 1/4/2020 ಇಯರ್ ಸ್ಟಾರ್ಟ್ ಆಗುತ್ತೆ. 1/10/2020 ಅಕ್ವಿಸಿಷನ್ ಮಾಡಿದ್ದಾರೆ. ಇಯರ್ ಮುಗಿಯೋದು 31/3/2021. ನೋಡಿ ಸ್ಟಾರ್ಟ್ ಆಗಿದ್ದು ಇಯರ್ ಸ್ಟಾರ್ಟ್ ಆಗೋದು ಯಾವಾಗ? 1/4 ಸ್ಟಾರ್ಟ್ ಆಗುತ್ತೆ. ಫಸ್ಟು ನಾನು ಬಿಗಿನಿಂಗ್ ಬರ್ಕೊಂಡಿದ್ದೀನಿ. ಯಾವಾಗಲೂ ಅಕೌಂಟ್ಸ್ನಲ್ಲಿ ಇಯರ್ ಸ್ಟಾರ್ಟ್ ಆಗೋದು 1/4, ಇಯರ್ ಎಂಡ್ ಆಗೋದು 31/3. ಮಧ್ಯದಲ್ಲಿ ಅಕ್ವಿಸಿಷನ್ ಡೇಟ್ ಬರ್ಕೊಂಡಿದ್ದೀನಿ. ಪ್ರೀ ಅಕ್ವಿಸಿಷನ್ ಮಂತ್ ಅಂತಂದರೆ ಅಕ್ವಿಸಿಷನ್ಗಿಂತ ಮುಂಚೆ ಇರುವಂಥ ತಿಂಗಳುಗಳು. 4ರಿಂದ 10 ತನಕ ಕೌಂಟ್ ಮಾಡಿ. 4, 5, 6, 7, 8, 9, 10 ಲೆಕ್ಕಕ್ಕೆ ತೊಗೊಳಕ್ಕಿಲ್ಲ, ಏನಕ್ಕೆಂದರೆ 1 ಅಂತ ಇದೆ. ಟೋಟಲ್ ಆಗಿ 6 ತಿಂಗಳು ಸಿಗುತ್ತೆ. ಸೊ ಅದು ಗೊತ್ತಾಗಲಿಲ್ಲ ಅಂದರೆ ಪೋಸ್ಟ್ ಮಂತನ್ನು ಲೆಕ್ಕ ಹಾಕಿ 10ನೇ ತಿಂಗಳಿಂದ ಮುಂದಿನ ವರ್ಷ ಮಾರ್ಚ್ ತನಕ 10, 11, 12, 1, 2, 3 6 ತಿಂಗಳು ಸಿಗುತ್ತೆ. ಸೊ ಪ್ರೀಗೆ 6 ತಿಂಗಳು ಸಿಗುತ್ತೆ, ಪೋಸ್ಟಿಗೆ 6 ತಿಂಗಳು ಸಿಗುತ್ತೆ. ಇವೆರಡನ್ನ ಟೋಟಲ್ ಮಾಡಿದಾಗ 12 ತಿಂಗಳೇ ಬರುತ್ತೆ. 12 ತಿಂಗಳೇ ಬರಬೇಕು. 11 ಅಥವಾ 13 ಬಂದರೆ ನೀವು ಕ್ಯಾಲ್ಕುಲೇಷನ್ ಮಾಡಿರೋದು ತಪ್ಪಾಗಿದೆ ಅಂತ. ಸೊ ಪ್ರೀಗೆ 6 ತಿಂಗಳು, ಪೋಸ್ಟಿಗೆ 6 ತಿಂಗಳು. ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? 14 ಲಕ್ಷ ಕೊಟ್ಟಿರುವಂಥ ಅಮೌಂಟನ್ನು ಪ್ರೀಗೂ ಬರೀಬೇಕು, ಪೋಸ್ಟಿಗೂ ಬರೀಬೇಕು. ಪ್ರೀಗೆ ಎಷ್ಟು ಮಂತ್ ಕನ್ಸಿಡರ್ ಮಾಡಬೇಕು? 6 ಮಂತ್ ಕನ್ಸಿಡರ್ ಮಾಡಬೇಕು. ಪೋಸ್ಟಿಗೆ 6 ಮಂತ್ ಕನ್ಸಿಡರ್ ಮಾಡಬೇಕು. ಟೋಟಲ್ ಆಗಿ 16 ಲಕ್ಷ ಕೊಟ್ಟಿದ್ದಾರೆ. 16 ಲಕ್ಷದಲ್ಲಿ ಪ್ರೀಗೆ ಬರುವಂಥ ತಿಂಗಳು ಎಷ್ಟು? 6 ಮಂತ್ಸ್ ಪ್ರೀಗೆ ಬರುತ್ತೆ. 16 lakh into 6 divided by 12. 16 lakh into 6 divided by 12 ಮಾಡಿದಾಗ 8 lakh ಬರುತ್ತೆ. ಅದನ್ನು ಪ್ರೀ ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡಬೇಕು. ಉಳಿದಿರೋವಂಥ ಅಮೌಂಟನ್ನು ಪೋಸ್ಟ್ ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡಿದ್ರೆ ಆಯಿತು. ಸೊ ಟೋಟಲ್ ಆಗಿ ಇವಿಷ್ಟನ್ನು ಆ್ಯಡ್ ಮಾಡಿದಾಗ 10 lakh ಪ್ಲಸ್ 8 lakh 18 lakh ಆಗುತ್ತೆ. 18 - 8 10 lakh ಆಗುತ್ತೆ. ಸೊ ಟೋಟಲ್ ಆಗಿ ಆಗಿರೋಂಥ ಪ್ರಾಫಿಟ್ಟು 10 lakh.
ಹೇಗೆ ಬರುತ್ತೆ 10 ಲ್ಯಾಕು 10 ಲಕ್ಷ ಪ್ಲಸ್ 8 10 ಪ್ಲಸ್ 8 18 18ರಲ್ಲಿ 8 ಕಳೆದ್ರೆ 10 ಲಕ್ಷ ಬರುತ್ತೆ. ಏನಕ್ಕೆ 8 ಲಕ್ಷ ಕಳೆದಿದ್ದು? ಲಾಸ್ ಅಂತ ಇತ್ತು, ಹಾಗಾಗಿ ಕಳೆದಿದ್ದು. ಸೊ ಇಲ್ಲೇ ನೋಡಿ ಕ್ವಶನಲ್ಲಿ ಏನಾದರೂ ರಿವ್ಯಾಲ್ಯೂಯೇಷನ್ ಲಾಸ್ ಅಂತ ಕೊಟ್ಟರು, ಇಲ್ಲಿಗೆ ನೀವು ಆ ಲಾಸನ್ನು ಕನ್ಸಿಡರ್ ಮಾಡಬೇಕಾಗತ್ತೆ, ಲಾಸನ್ನು ಲೆಸ್ ಮಾಡಬೇಕು. ಡಿಪ್ರಿಸಿಯೇಷನ್ ಅಂತ ಏನಾದರೂ ಕೊಟ್ಟಿದ್ರು ಇಲ್ಲೇ ಲೆಸ್ ಮಾಡಬೇಕು. ಅಪ್ರಿಸಿಯೇಷನ್ ಅಂತ ಕೊಟ್ಟರೆ ಇಲ್ಲಿಗೆ ಆ್ಯಡ್ ಮಾಡಿ ಬರೀಬೇಕು. ಸೊ ಇಲ್ಲಿ ಹೇಗೆ ಲೆಸ್ ಮಾಡಿದ್ವು ಅದೇ ಥರನೇ ಅಪ್ರಿಸಿಯೇಷನ್ ಅಂತ ಕೊಟ್ಟರೆ 10 ಲ್ಯಾಕ್ 1 ಲ್ಯಾಕ್ ಅಪ್ರಿಸಿಯೇಷನ್ ಅಂತ ಕೊಟ್ಟಿದ್ರೆ 10 ಲ್ಯಾಕ್ ಪ್ಲಸ್ 1 ಲ್ಯಾಕ್, 1 ಲ್ಯಾಕ್ ಡಿಪ್ರಿಸಿಯೇಷನ್ ಅಂತ ಕೊಟ್ಟಿದ್ರೆ 10 ಲ್ಯಾಕ್ ಮೈನಸ್ 1 ಲ್ಯಾಕ್. ಸೊ ಟೋಟಲ್ ಆಗಿ 10 ಲ್ಯಾಕ್ ಬರುತ್ತೆ. 10 ಲ್ಯಾಕ್ ಇಂಟು ನಾವು ಕ್ಯಾಲ್ಕುಲೇಷನ್ ಮಾಡಿರುವಂಥ ಮಂತ್ ಎಷ್ಟು, ರೇಷಿಯೋ ಎಷ್ಟು, 17:8. 17 ಡಿವೈಡೆಡ್ ಬೈ 17 ಪ್ಲಸ್ 8 ಮಾಡಿದಾಗ 25 ಬರುತ್ತೆ. 17/25 8/25 ಮಾಡಿದ್ರೆ ಅಮೌಂಟ್ ಸಿಗುತ್ತೆ. ಸೊ 10 ಲ್ಯಾಕ್ ಇಂಟು 17/25 10 ಲ್ಯಾಕ್ ಇಂಟು 17 ಡಿವೈಡೆಡ್ ಬೈ 25 ಮಾಡಿದಾಗ 6,80,000 ಬರುತ್ತೆ. 25 ಹೇಗೆ ಬಂತು ರೇಷಿಯೋದಲ್ಲಿ, 17 ಪ್ಲಸ್ 8 25. 6,80,000 ಫಾರ್ ಹೋಲ್ಡಿಂಗ್ ಕಂಪನಿ, 3,20,000 ಫಾರ್ ಸಬ್ಸಿಡಿಯರಿ ಕಂಪನಿ. ಸೊ ಅಲ್ಲಿಗೆ ಕ್ಯಾಪಿಟಲ್ ಪ್ರಾಫಿಟ್ ಆಯಿತು. ಸ್ವಲ್ಪ ನಿಮಗೆ ಕಷ್ಟ ಅನಿಸೋದು ಕ್ಯಾಪಿಟಲ್ ಪ್ರಾಫಿಟ್ನ ಮೆಥಡ್. ಸ್ಟೆಪ್ 4 ರೆವೆನ್ಯೂ ಪ್ರಾಫಿಟ್. ರೆವೆನ್ಯೂ ಪ್ರಾಫಿಟ್ ಅಂದರೆ ಪೋಸ್ಟ್ ಅಕ್ವಿಸಿಷನ್ ರಿಸರ್ವ್ ಬರೀಬೇಕು, ಪೋಸ್ಟ್ ಅಕ್ವಿಸಿಷನ್ ಪ್ರಾಫಿಟ್ ಬರೀಬೇಕು. ಅಕ್ವಿಸಿಷನ್ ಆದ ನಂತರದಲ್ಲಿರುವಂಥ ರಿಸರ್ವನ್ನು, ಅಕ್ವಿಸಿಷನ್ ಆದ ನಂತರದಲ್ಲಿರುವಂಥ ಪ್ರಾಫಿಟನ್ನು ಬರೀಬೇಕು. ಕ್ವಶನಲ್ಲಿ ಕೊಟ್ಟಿದ್ದೇ ಒಂದೇ ಜನರಲ್ ರಿಸರ್ವ್, ಆ ಜನರಲ್ ರಿಸರ್ವನ್ನು ಪ್ರೀಗೆ ಬರೆದಾಗಿದೆ, ಪೋಸ್ಟಿಗೆ ಯಾವುದೇ ಥರ ರಿಸರ್ವ್ ಬರಲ್ಲ. ದೆನ್ ಪೋಸ್ಟ್ ಅಕ್ವಿಸಿಷನ್ ಪ್ರಾಫಿಟ್, ಒಂದು ಪ್ರಾಫಿಟನ್ನು ಪ್ರೀಗೆ ಬರೆದಾಗಿದೆ. ಒಂದು ಪ್ರಾಫಿಟಲ್ಲಿ ಮಂತ್ ಕ್ಯಾಲ್ಕುಲೇಷನ್ ಮಾಡಿ 6 ತಿಂಗಳು ಪ್ರೀಗೆ ಬರೆದಿದ್ವಿ, ಇನ್ನು 6 ತಿಂಗಳು ಪೋಸ್ಟಿಗೆ ಬರೀಬೇಕು. 16 ಲಕ್ಷದಲ್ಲಿ 8 ಲಕ್ಷ ಪ್ರೀಗೆ ಬರೆದಿದ್ದೀರಾ, ಇನ್ನು 8 ಲಕ್ಷ ಪೋಸ್ಟಿಗೆ ಬರೆದ್ರಾಯಿತು. ಹೇಗೆ ಬರುತ್ತೆ 8 ಲಕ್ಷ? ಟೋಟಲ್ ಆಗಿ 16 ಲಕ್ಷ ಲಾಭ ವರ್ಷ ಇಡೀ ವರ್ಷದಲ್ಲಿ ಆಗಿದೆ. ಆ ಇಡೀ ವರ್ಷದಲ್ಲಿ ಆಗಿರುವಂಥ ಲಾಭದಲ್ಲಿ ಪೋಸ್ಟಲ್ಲಿ ಸಿಗುವಂಥ ಮಂತ್ ಎಷ್ಟು ಅಂತಂದರೆ 6 ಡಿವೈಡೆಡ್ ಬೈ 12 ಮಾಡಿದಾಗ 8 ಲ್ಯಾಕ್ ಬರುತ್ತೆ. ಆ 8 ಲ್ಯಾಕನ್ನು ಇಲ್ಲಿ ಬರ್ಕೊಂಡಿದ್ದೀವಿ. ಸೊ ಟೋಟಲ್ ಆಗಿ 0 ಪ್ಲಸ್ 8 ಲ್ಯಾಕ್, ರಿಸರ್ವ್ ಯಾವ ಥರ ರಿಸರ್ವ್ ಇಲ್ಲ, ಪ್ರಾಫಿಟ್ 8 ಲ್ಯಾಕ್ ಇದೆ. 0 ಪ್ಲಸ್ 8 ಲ್ಯಾಕ್ ಮಾಡಿದಾಗ 8 ಲ್ಯಾಕ್ ಬರುತ್ತೆ. 8 ಲ್ಯಾಕ್ ಇಂಟು 17/25 ರೇಷಿಯೋ ಎಷ್ಟು, 17:8. 17:8 17 ಪ್ಲಸ್ 8 ಆ್ಯಡ್ ಮಾಡಿದಾಗ 25 ಬರುತ್ತೆ. 17 ಡಿವೈಡೆಡ್ ಬೈ 25 8 ಡಿವೈಡೆಡ್ ಬೈ 25 ಸಿಂಪ್ಲಿಫೈ ಮಾಡಿದಾಗ 8 ಲ್ಯಾಕ್ ಇಂಟು 17 ಡಿವೈಡೆಡ್ ಬೈ 25. ಸೊ ದ ಆನ್ಸರ್ ಈಸ್ 5,44,000 ಫಾರ್ ಹೋಲ್ಡಿಂಗ್ ಕಂಪನಿ. Then 2,56,000 ಫಾರ್ ಸಬ್ಸಿಡಿಯರಿ ಕಂಪನಿ. ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಹೇಗೆ ಮಾಡಬೇಕು? ಸ್ಟೆಪ್ 2 ಪ್ಲಸ್ ಸ್ಟೆಪ್ 3 ಪ್ಲಸ್ ಸ್ಟೆಪ್ 4 ಆಫ್ ಸಬ್ಸಿಡಿಯರಿ ಕಂಪನಿ ಆ್ಯಡ್ ಮಾಡಿದರೆ ನಿಮಗೆ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಸಿಗುತ್ತೆ. ಸಬ್ಸಿಡಿಯರಿ ಕಂಪನಿ ಅಂತಂದರೆ ಸೆಕೆಂಡ್ ಕಾಲಮ್ನ ಅಮೌಂಟು. ಸ್ಟೆಪ್ 2 ಆನ್ಸರ್ 16 ಲ್ಯಾಕ್ ಇದೆ, ಪ್ಲಸ್ ಸ್ಟೆಪ್ 3 ಆನ್ಸರ್ 3,20,000 ಇದೆ. 3,20,000 ಇದೆ. ಸ್ಟೆಪ್ 4ನ ಆನ್ಸರ್ 2,56,000 ಇದೆ. ಸೊ ಇಷ್ಟನ್ನು ಆ್ಯಡ್ ಮಾಡಿದಾಗ ನಮಗೆ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಸಿಗುತ್ತೆ. ನೀವು ಎಕ್ಸಾಮ್ನಲ್ಲಿ ಹೇಗೆ ಬರೀಲಿಕ್ಕಿಲ್ಲ, ಕಂಪ್ಲೀಟ್ ಅಮೌಂಟ್ ಬರೀಬೇಕು. 16 ಲ್ಯಾಕ್ ಪ್ಲಸ್ 3,20,000 ಪ್ಲಸ್ 2,56,000. ಸೊ ದ ಆನ್ಸರ್ ಈಸ್ 21,76,000. ಸೊ ಈ ಥರದಲ್ಲಿ ನೀವು ಒಂದು ಡೆಬಿಟ್ ಬ್ಯಾಲೆನ್ಸ್ ಕೊಟ್ಟಾಗ ಈ ಥರ ಅಡ್ಜಸ್ಟ್ಮೆಂಟ್ ಬರುತ್ತೆ. ದೆನ್ ಇಲ್ಲಿ ಲಾಸ್ಟ್ ಪ್ರಾಬ್ಲಮಲ್ಲೆಲ್ಲ ಪರ್ಸೆಂಟೇಜ್ ಕೊಟ್ಟಿದ್ರು, ಇಲ್ಲಿ ನಂಬರ್ ಆಫ್ ಶೇರ್ಸೇ ಕೊಟ್ಟಾಗ ನೀವು ಈ ಥರದಲ್ಲಿ ಪ್ರಾಬ್ಲಮ್ ಮಾಡಬೇಕಾಗುತ್ತೆ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಇದರಲ್ಲೇ ಇಷ್ಟನ್ನು ಫೈಂಡ್ ಔಟ್ ಮಾಡಿ, ಗುಡ್ ವಿಲ್ಲನ್ನು ಫೈಂಡ್ ಔಟ್ ಮಾಡಿ ಬ್ಯಾಲೆನ್ಸ್ ಶೀಟ್ ಮಾಡಲಿಕ್ಕೆ ಕೊಡ್ತಾರೆ. ಸೊ ಆ ಥರ ಪ್ರಾಬ್ಲಮ್ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ.